ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕ್ವಶನ್ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ SSLC ಎಕ್ಸಾಮ್ ನ ಒಂದು ಡೀಟೇಲ್ಸ್ ತಿಳಿಸ್ಕೊಡಿ. ಸೊ ತುಂಬಾ ಜನ ಪಾಸಿಂಗ್ ಪ್ಯಾಕೇಜ್ ಬಗ್ಗೆನೂ ಕೂಡ ಕೇಳ್ತಿದ್ದಾರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ತುಂಬಾ ಜನಕ್ಕೆ ಇವಾಗ ಏನಪ್ಪಾ ರಿಜಿಸ್ಟ್ರೇಷನ್ ಮಾಡ್ಕೊಂತಿದ್ದೀರಾ ಅಂತ ಅನ್ಕೊಂತೀನಿ. ಒಂದ್ ವೇಳೆ 2025ರಲ್ಲಿ ಯಾರೆಲ್ಲ ಫೇಲ್ ಆಗಿದ್ರಿ ನೋಡಿ ಎಕ್ಸಾಮ್ 3 ನಲ್ಲಿ, ಅವರು ಇವಾಗ ರಿಜಿಸ್ಟ್ರೇಷನ್ಗೆ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಒಂದು ಏನೋ ಟೈಮ್ ಟೇಬಲ್ ಎಲ್ಲ ಕೂಡ ಅವಾಗಲೇ ರಿಲೀಸ್ ಆಗಿದೆ, ವಿಡಿಯೋ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡಿ. ಓಕೆನಾ. ಇವಾಗ ಏನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ನೋಡಿ, ಅದು ನಿಮ್ಮ ಒಂದು ಎಕ್ಸಾಮ್ 1ಗೆ ಕನ್ಸಿಡರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಆರಾಮಾಗಿ ಹೋಗ್ಬಿಟ್ಟು ನೀವು ಎಕ್ಸಾಮ್ ನ ಬರೀಬಹುದು. ಸೊ ಎರಡನೇದಾಗಿ ಇವಾಗ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ. ಸೊ ಪಾಸಿಂಗ್ ಪ್ಯಾಕೇಜ್ ಬಂದ್ಬಿಟ್ಟು ನಿಮಗೆ ಬೇಗ, ಇವಾಗಲೇ ಬೇಗ, ಯಾಕಂದ್ರೆ ಇನ್ನೂ 3-4 ಮಂತ್ಸ್ ಇದೆ ಅಲ್ವಾ, ಇನ್ನು 4-5 ಮಂತ್ಸೇ ಇದೆ ಆಲ್ಮೋಸ್ಟ್. ಅವರು ಏಪ್ರಿಲ್ ಮೇನಲ್ಲಿ ಮಾಡ್ತಾರೆ, ಮಾರ್ಚ್ ಏಪ್ರಿಲ್ ನಲ್ಲಿ ಮಾಡ್ತಾರಲ್ವಾ. ಸೊ ಹಂಗಾಗಿ ಎಕ್ಸಾಮು ಇವಾಗಲೇ ಪಾಸಿಂಗ್ ಪ್ಯಾಕೇಜ್ ಬೇಕಾ ಅಂತ ಹೇಳಿ ನನಗೆ ಕಮೆಂಟ್ಸ್ ಅಲ್ಲಿ ಎಸ್ ಆರ್ ನೋ ನಲ್ಲಿ ತಿಳಿಸ್ಕೊಡಿ. ಏನಕ್ಕಪ್ಪ ಅಂದ್ರೆ ಇವಾಗ ಪಾಸಿಂಗ್ ಪ್ಯಾಕೇಜ್ ಮಾಡಿದ್ರು ಕೂಡ ತುಂಬಾ ಜನ ತಗೊಳ್ಳಲ್ಲ. ಸೊ ಹಂಗಾಗಿ ಇವಾಗಲೇ ಮಾಡ್ಬೇಕಾ ಅಥವಾ ನಿಧಾನಕ್ಕೆ ಮಾಡಿದ್ರೆ ನಡೆಯುತ್ತೆ, ನಮಗೆ ಎಸ್ ಅಂಡ್ ನೋ ನಲ್ಲಿ ತಿಳಿಸ್ಕೊಡಿ. ಇವಾಗಲಿಂದನೇ ಪ್ರಿಪರೇಷನ್ ಮಾಡ್ಕೊಂತಿದ್ದೀರಾ ಅಂದ್ರೆ ಇಬ್ಬರಿಗೂ ಆಗುತ್ತೆ. ಒಂದು ಹೊಸದಾಗಿ ಯಾರೆಲ್ಲ ಬರೀತಿದ್ದೀರಾ ಅವ್ರಿಗೂ ಕೂಡ ಪಾಸಿಂಗ್ ಪ್ಯಾಕೇಜು, ಕ್ವಶನ್ ವಿತ್ ಆನ್ಸರ್ಸು. ಎರಡನೇದಾಗಿ ಯಾರೆಲ್ಲ ಎಕ್ಸಾಮ್ 3 ನಲ್ಲಿ ಫೇಲ್ ಆಗಿದ್ರಿ ನೋಡಿ 2025 ನಲ್ಲಿ, ಅವ್ರಿಗೆ ಇವಾಗ ಪಾಸಿಂಗ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಇವಾಗ ಮೂರನೇದಾಗಿ ಯಾರೆಲ್ಲ ಇವಾಗ ಪಾಸಿಂಗ್ ಪ್ಯಾಕೇಜ್ ತಗೊಂಡು ಪಾಸ್ ಆಗಿದ್ದೀರಾ ನೋಡಿ, ಅವ್ರು ಇವಾಗ ಫಸ್ಟ್ PU ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು. 1-2 ಸಬ್ಜೆಕ್ಟ್ ಏನೋ ಉಳಿದಿತ್ತು ಅಂತ ಹೇಳಿದ್ರೆ ಅವರು ಕೂಡ ಈ ಒಂದು ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಓದ್ಕೋಬಹುದು. ನಾವೇ ಪ್ರಿಪರೇಷನ್ ಮಾಡಿರ್ತೀವಿ. ಓಕೆನಾ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇವಾಗ ಸದ್ಯದ ಮಟ್ಟಿಗೆ ನೀವು ಓದ್ಕೊಂತಿದ್ದೀರಾ ಅಂತ ಅನ್ಕೊಂತೀನಿ. ಮಿಡ್ ಟರ್ಮ್ ಇನ್ನೇನಾಯ್ತು, ಇನ್ನೇನಿದ್ರು ಕೂಡ ನಿಮ್ಗೆ ಇವಾಗ FF4 ನಡೀತಿರುತ್ತೆ ಅಂತ ಅನ್ಕೊಂತೀನಿ. ಅದಾದ್ಮೇಲೆ ನಿಮ್ಮ ಒಂದು ಫೈನಲ್ ಎಕ್ಸಾಮ್ ಇರುತ್ತೆ. ಇನ್ನೊಂದು 3 ಮ್ಯಾಕ್ಸಿಮಮ್ ಅಂದ್ರೆ 3 to 4 ಮಂತ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಎಲ್ಲ ಒಂದು ಬ್ಲೂ ಪ್ರಿಂಟ್ ಸಿಕ್ಬಿಡುತ್ತೆ ನಿಮಗೆ, ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋಸ್ಗಳು ಮಾಡೋಕ್ಕೆ. ಆಲ್ಮೋಸ್ಟ್ ಜನವರಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಪ್ರಿಪ್ರೇಷನ್ಸ್ ಆಗಿರ್ಬೋದು. ನಾನು ಲಾಸ್ಟ್ ಇಯರ್ ಎಲ್ಲ ಕೂಡ ನಿಮ್ಗೆ ಚಾಪ್ಟರ್ ವೈಸ್ ಪ್ರಿಪ್ರೇಷನ್ ಮಾಡಿಸಿದೆ. ಸೊ ಅದೇ ಥರ ನಿಮ್ಗೆ ಈ ಸತಿನೂ ಕೂಡ ಏನೆಲ್ಲ ಇಂಪಾರ್ಟೆಂಟ್ಸ್ ಇರುತ್ತೆ ಅವನ್ನೆಲ್ಲನೂ ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಒಂದು ಏನು ಪಾಸಿಂಗ್ ಪ್ಯಾಕೇಜ್ ಇರುತ್ತೆ ನೋಡಿ, ಅದ್ರ ಜೊತೆಗೆ ನಾನು ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಸತಿ. ಸೊ ಹಂಗಾಗಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಎಸ್ ಆ್ಯಂಡ್ ನೋ. ಎಲ್ಲರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.